ಪ್ರಧಾನ್ ರಾಜೀನಾಮೆ ನೀಡಿರೋದಲ್ಲ, ಅವ್ರ ರಾಜೀನಾಮೆನ ವಿದ್ಯಾರ್ಥಿ ಚಳವಳಿ ಪಡ್ಕೊಂಡಿದೆ. ಆತ ಮಾಡಿದಂತಹ ಘನಘೋರ ಅಪರಾಧಕ್ಕೆ ಬರೀ ರಾಜೀನಾಮೆ ಅಷ್ಟೇ ಅಲ್ಲ, ಆತನ ಮೇಲೆ ಇನ್ಮೇಲೆ ತನಿಖೆ ಆಗಬೇಕು. ಸೂಕ್ತವಾದಂಥ ತನಿಖೆ ಆಗಿ ಈ ಲೀಕ್ ಮಾಡಿರೋ ಪ್ರಕರಣದಲ್ಲಿ ಆತನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಆ ಮುಖಾಂತರ ಆತನಿಗೆ ಶಿಕ್ಷೆಗೆ ಒಳಪಡಿಸಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಅದಷ್ಟೇ ಅಲ್ಲದೆ ದೆಹಲಿ ಮತ್ತು ದೇಶದ ಬೇರೆ ಬೇರೆ ಕಡೆ ನಡೆದಿರುವಂಥ ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆ, ದೌರ್ಜನ್ಯ ಕೇಸ್ಗಳನ್ನು ಹಾಕಿದ್ದಾರೆ, ಅವೆಲ್ಲ ಕೇಸ್ಗಳನ್ನು ತಕ್ಷಣದಲ್ಲಿ ವಾಪಸ್ ಪಡೆದುಕೊಳ್ಳಬೇಕೆಂದು ಒತ್ತಾಯ ಮಾಡ್ತೀವಿ. ಮತ್ತು ಈ ಪ್ರಕರಣದಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡೋದ್ರ ಮುಖಾಂತರ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಸಾವು ನೋವಿಗೆ ಕಾರಣರಾಗಿರುವಂಥ ಕೇಂದ್ರ ಸರ್ಕಾರ ಪ್ರಧಾನಿಯಾದಿಯಾಗಿ ಕ್ಷಮೆಯನ್ನು ಕೇಳಬೇಕು. ಆ ಮುಖಾಂತರ ಇಡೀ ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಆಗದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಂತೇಳಿ ಒತ್ತಾಯವನ್ನು ಮಾಡ್ತೇವೆ. ವಿದ್ಯಾರ್ಥಿ ಚಳವಳಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಈ ದೇಶದ ಜನ ಗೌರವ ಕೊಡ್ತಾರೆ ಅನ್ನುವಂಥದ್ದಕ್ಕೆ ಇವತ್ತು ಈ ರಾಜೀನಾಮೆ ಪ್ರಕರಣ ಸಾಕ್ಷಿಯಾಗಿದೆ. ವಿದ್ಯಾರ್ಥಿ ಚಳವಳಿನ ಹತ್ತಿಕ್ಕಬೇಕಂತೇಳಿ ಕೇಂದ್ರ ಸರ್ಕಾರ ಬಹಳ ಕೆಟ್ಟ ಪ್ರಯತ್ನವನ್ನು ಮಾಡಿತು. ದಿಲ್ಲಿ ಪೊಲೀಸನ್ನು ಬಳಸ್ಕೊಂಡು ಲಾಠಿ ಚಾರ್ಜ್ ಮಾಡಿಸಿದ್ರು, ವಿದ್ಯಾರ್ಥಿಗಳ ಮೇಲೆ ತೊಂದರೆ ಮಾಡಿದ್ರು, ಗೂಂಡಾಗಿರಿಯನ್ನು ಮಾಡಿದ್ರು. ಬಿಜೆಪಿ RSSನ ಸಂಘ ಸಂಸ್ಥೆಯವರು ಈ ವಿದ್ಯಾರ್ಥಿಗಳ ಮೇಲೆ ಅಕ್ಷರಶಃ ಹಲ್ಲೆಗಳನ್ನು ಮಾಡಿದರು. ಆದರೆ ಈ ದೇಶದ ವಿದ್ಯಾರ್ಥಿ ಸಮುದಾಯ ಬೀದಿಗಳಲ್ಲಿ ನಿಂತಿರೋದ್ರಿಂದ ಅವ್ರನ್ನ ಹತ್ತಿರೋದಕ್ಕೆ ಅದು ಆಗಲಿಲ್ಲ. ಈ ರಾಜೀನಾಮೆಯ ಮುಖಾಂತರ ಬಿಜೆಪಿ ಸರ್ಕಾರ ಇವತ್ತು ಸೋತಿದೆ ಅನ್ನುವಂಥದ್ದನ್ನು ಜಗಜ್ಜಾಹೀರು ಆಗಿದೆ. ಪ್ರಧಾನ್ ರಾಜೀನಾಮೆ ನೀಡಿರೋದಲ್ಲ, ಅವ್ರ ರಾಜೀನಾಮೆನ ವಿದ್ಯಾರ್ಥಿ ಚಳವಳಿ ಪಡ್ಕೊಂಡಿದೆ. ಆತ ಮಾಡಿದಂತಹ ಘನಘೋರ ಅಪರಾಧಕ್ಕೆ ಬರೀ ರಾಜೀನಾಮೆ ಅಷ್ಟೇ ಅಲ್ಲ, ಆತನ ಮೇಲೆ ಇನ್ಮೇಲೆ ತನಿಖೆ ಆಗಬೇಕು. ಸೂಕ್ತವಾದಂಥ ತನಿಖೆ ಆಗಿ ಈ ಲೀಕ್ ಮಾಡಿರೋ ಪ್ರಕರಣದಲ್ಲಿ ಆತನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಆ ಮುಖಾಂತರ ಆತನಿಗೆ ಶಿಕ್ಷೆಗೆ ಒಳಪಡಿಸಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಅದಷ್ಟೇ ಅಲ್ಲದೆ ದೆಹಲಿ ಮತ್ತು ದೇಶದ ಬೇರೆ ಬೇರೆ ಕಡೆ ನಡೆದಿರುವಂಥ ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆ, ದೌರ್ಜನ್ಯ ಕೇಸ್ಗಳನ್ನು ಹಾಕಿದ್ದಾರೆ, ಅವೆಲ್ಲ ಕೇಸ್ಗಳನ್ನು ತಕ್ಷಣದಲ್ಲಿ ವಾಪಸ್ ಪಡೆದುಕೊಳ್ಳಬೇಕೆಂದು ಒತ್ತಾಯ ಮಾಡ್ತೀವಿ. ಮತ್ತು ಈ ಪ್ರಕರಣದಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡೋದ್ರ ಮುಖಾಂತರ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಸಾವು ನೋವಿಗೆ ಕಾರಣರಾಗಿರುವಂಥ ಕೇಂದ್ರ ಸರ್ಕಾರ ಪ್ರಧಾನಿಯಾದಿಯಾಗಿ ಕ್ಷಮೆಯನ್ನು ಕೇಳಬೇಕು. ಆ ಮುಖಾಂತರ ಇಡೀ ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಆಗದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಂತೇಳಿ ಒತ್ತಾಯವನ್ನು ಮಾಡ್ತೇವೆ. ವಿದ್ಯಾರ್ಥಿ ಚಳವಳಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಈ ದೇಶದ ಜನ ಗೌರವ ಕೊಡ್ತಾರೆ ಅನ್ನುವಂಥದ್ದಕ್ಕೆ ಇವತ್ತು ಈ ರಾಜೀನಾಮೆ ಪ್ರಕರಣ ಸಾಕ್ಷಿಯಾಗಿದೆ. ವಿದ್ಯಾರ್ಥಿ ಚಳವಳಿನ ಹತ್ತಿಕ್ಕಬೇಕಂತೇಳಿ ಕೇಂದ್ರ ಸರ್ಕಾರ ಬಹಳ ಕೆಟ್ಟ ಪ್ರಯತ್ನವನ್ನು ಮಾಡಿತು. ದಿಲ್ಲಿ ಪೊಲೀಸನ್ನು ಬಳಸ್ಕೊಂಡು ಲಾಠಿ ಚಾರ್ಜ್ ಮಾಡಿಸಿದ್ರು, ವಿದ್ಯಾರ್ಥಿಗಳ ಮೇಲೆ ತೊಂದರೆ ಮಾಡಿದ್ರು, ಗೂಂಡಾಗಿರಿಯನ್ನು ಮಾಡಿದ್ರು. ಬಿಜೆಪಿ RSSನ ಸಂಘ ಸಂಸ್ಥೆಯವರು ಈ ವಿದ್ಯಾರ್ಥಿಗಳ ಮೇಲೆ ಅಕ್ಷರಶಃ ಹಲ್ಲೆಗಳನ್ನು ಮಾಡಿದರು. ಆದರೆ ಈ ದೇಶದ ವಿದ್ಯಾರ್ಥಿ ಸಮುದಾಯ ಬೀದಿಗಳಲ್ಲಿ ನಿಂತಿರೋದ್ರಿಂದ ಅವ್ರನ್ನ ಹತ್ತಿರೋದಕ್ಕೆ ಅದು ಆಗಲಿಲ್ಲ. ಈ ರಾಜೀನಾಮೆಯ ಮುಖಾಂತರ ಬಿಜೆಪಿ ಸರ್ಕಾರ ಇವತ್ತು ಸೋತಿದೆ ಅನ್ನುವಂಥದ್ದನ್ನು ಜಗಜ್ಜಾಹೀರು ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.